ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡೀಸೆಲ್ ಬೆಲೆ ಏರಿಕೆಯಿಂದ ಲಾರಿ ಉದ್ಯಮಕ್ಕೆ ಸಂಕಷ್ಟ. ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಟೋಲ್ ವಸೂಲಾತಿ ಇಳಿಸಲು ಲಾರಿ ಮಾಲೀಕರು ಚಾಲಕರ ಮುಷ್ಕರ. ಬಹುಮತವಿದ್ದರೂ ಸಿಗದಿದ್ದ ಅಧಿಕಾರ ಮೀಸಲಾತಿಯಿಂದ ಸಿಕ್ತು. 10 ವರ್ಷಗಳ ನಂತರ ತುಮಕೂರಿನಲ್ಲಿ ಬಿಜೆಪಿಗೆ ಮೇಯರ್ ಪಟ್ಟ. ಪೊಗರು ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್. ನಾಯಕ ನಟ ಧ್ರುವ ಸರ್ಜಾ ನೋಡಲು ಮುಗಿಬಿದ್ದ ಜನರಿಗೆ ಲಾಠಿ ಏಟು. ಹೆಣ್ಣು ಮಕ್ಕಳು ಮದುವೆಯಾದ ಮೇಲೂ ಮುಂದೆ ಬರಲು ಅವಕಾಶವಿದೆ. ವಿದ್ಯೆ ಗಳಿಸಿದರೆ ಬದುಕು ನಿರ್ವಹಣೆಯ ಸಾಮರ್ಥ್ಯ ಬರಲಿದೆ. ವಾರ್ತೆಗಳ ವಿವರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಚಾಲಕರು ಕರೆ ಕೊಟ್ಟಿರುವ ಅಖಿಲ ಭಾರತ ಮುಷ್ಕರಕ್ಕೆ ಕೋಲಾರದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಲಾರಿ ಮಾಲೀಕರು ಲಾರಿಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ಲಾರಿ ಮಾಲೀಕರು ಲಾರಿ ನಿಲ್ದಾಣದಲ್ಲಿ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿರುವ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಎದುರು ಲಾರಿಗಳನ್ನು ಸಾಲಾಗಿ ನಿಲ್ಲಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಗಗನಕ್ಕೆ ಏರಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಸರ್ಕಾರ ನಡೆಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಟ್ಟು ಹೊರಹೋಗಿ, ಶ್ರೀಮಂತರ ಸರ್ಕಾರ ಹೋಗಿ ಬಡವರ ಸರ್ಕಾರ ಬರಬೇಕು ಎಂದು ಜಿಲ್ಲಾ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ಆಗ್ರಹಿಸಿದರು. ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಇದೇನಾಗಿದೆ ಅಂತ ಹೇಳಿದ್ರೆ ಬಡವರ ನೀತಿಗೆ ವಿರೋಧವಾಗಿ ನಡೆಸ್ತಾ ಇರುವಂತಕ್ಕಂಥ ಈ ಕೇಂದ್ರ ಸರ್ಕಾರದ ಆಡಳಿತ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ. ಮತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಲಾರಿ ಮಾಲೀಕರ ಸಂಘದಿಂದ ಮತ್ತು ಬಡವರಿಗೂ ಅಷ್ಟೇ, ಕ್ಲೀನರ್ ಡ್ರೈವರ್ಗಳಿಗೂ ಅಷ್ಟೇ, ಮಾಲೀಕರಿಗೂ ಅಷ್ಟೇ ಏನೂ ಇದರಲ್ಲಿ ಉಳಿತಾಯ ಆಗೋದಿಲ್ಲ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡೋದೇನಂತ ಹೇಳಿದ್ರೆ, ನಿಮ್ಮ ಕೈನಲ್ಲಿ ನಡ್ಸೋಕ್ಕಾಗೋದಿಲ್ಲ. ನಡೆಸೋಂತಕ್ಕಂಥವ್ರು ಯಾರನ್ನ ಬೇರೆ ಸರ್ಕಾರದವ್ರು ಬಂದರೆ ಅವ್ರು ಸಂಪೂರ್ಣವಾಗಿ ಬಡವರು ಪರವಾಗಿರುವಂತಕ್ಕಂಥ ಸರ್ಕಾರಗಳು ಯಾವೇ ಬರಲಿ ಅವಾಗ ನಾವು ಬೆಂಬಲ ಸೂಚಿಸ್ತೀವಿ. ಯಾಕೆಂತೇಳಿದ್ರೆ ಇವರು 60-70 ವರ್ಷದಿಂದ ನಡ್ಸ್ಕೊಂಬಂದವ್ರನ್ನ ಇವರು ತಳ್ಳಿಬಿಟ್ರು. ಲಾರಿ ಮಾಲೀಕರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಟ್ಯಾಕ್ಸು, ಟೋಲ್ ವಸೂಲಿ ಸೇರಿದಂತೆ ಮತ್ತಿತರ ಕಾಯ್ದೆಗಳನ್ನು ಜಾರಿಗೆ ತಂದು ಲಾರಿ ಮಾಲೀಕರಿಗೆ ಸಂಕಷ್ಟ ತಂದಿದ್ದಾರೆ ಅಂತ ಜಿಲ್ಲಾ ಲಾರಿ ಮಾಲೀಕರು ಆರೋಪಿಸಿದರು. ಬಂಗಾರಪೇಟೆಯಲ್ಲಿ ಕಾರ್ಮಿಕ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಲಾರಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ರು. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಕಳೆದ 10 ವರ್ಷಗಳ ನಂತರ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಪಾಲಿಕೆ ಮೇಯರ್ ಆಗಿ 32ನೇ ವಾರ್ಡಿನ ಬಿಜೆಪಿಯ ಬಿಜಿ ಕೃಷ್ಣಪ್ಪ, ಉಪಮೇಯರ್ ಆಗಿ ಜೆಡಿಎಸ್ನ 29ನೇ ವಾರ್ಡ್ನ ನಾಜೀಮಾಬಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಹುಮತ ಹೊಂದಿದ್ದ ಏಕೈಕ ದೊಡ್ಡ ಪಕ್ಷವಾಗಿ ಬಿಜೆಪಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಂಖ್ಯಾಬಲ ಹೊಂದಿದ್ದರೂ ಅಧಿಕಾರ ವಂಚಿತವಾಗಿತ್ತು. ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆಯಿಂದಾಗಿ ಬಿಜೆಪಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಕೊನೆಗೆ ಮೀಸಲಾತಿ ಅವಕಾಶದಿಂದ ಬಿಜೆಪಿಗೆ ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ಅವಕಾಶ ದೊರೆತಿದೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 12, ಕಾಂಗ್ರೆಸ್ 10 ಮತ್ತು ಜೆಡಿಎಸ್ 10 ಸ್ಥಾನಗಳನ್ನು ಪಡೆದಿದ್ದರೆ ಪಕ್ಷೇತರರಾಗಿ ಗೆಲುವು ಸಾಧಿಸಿರುವ 3ರಲ್ಲಿ ಒಬ್ಬೊಬ್ಬರು ಒಂದೊಂದು ಪಕ್ಷಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಪಕ್ಷಕ್ಕೂ ಬಹುಮತವಿರಲಿಲ್ಲ. ಹಿಂದಿನ ಬಾರಿ ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಅಧಿಕಾರ ಹಂಚಿಕೊಂಡು ಅಧಿಕಾರ ಹಿಡಿದಿದ್ದವು. ಆದರೆ ಈ ಬಾರಿ ಮೇಯರ್ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ, ಉಪಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಪಾಲಿಕೆ ಸದಸ್ಯರಲ್ಲಿ ಬಿಜೆಪಿಯ ಕೃಷ್ಣಪ್ಪ ಅವರೊಬ್ಬರೇ ಪರಿಶಿಷ್ಟ ಪಂಗಡದ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಏಕೈಕ ಸದಸ್ಯರಾಗಿದ್ದರು. ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದ್ದರೂ ಎಸ್ಟಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ಸದಸ್ಯರು ಇರಲಿಲ್ಲ. ಹಾಗಾಗಿ ಬಿಜೆಪಿಗೆ ಅಧಿಕಾರದ ಅದೃಷ್ಟ ಒಲಿದು ಬಂತು. ಮೇಯರ್ ಸ್ಥಾನವನ್ನು ಎಸ್ಟಿಗೆ ಮೀಸಲಿಟ್ಟ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ನ್ಯಾಯಾಲಯದ ಮೊರೆ ಹೋಗಿದ್ದರು. ಆದರೆ ಅರ್ಜಿಯನ್ನ ಪರಿಶೀಲಿಸಿದ್ದ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿ ನಿಗದಿಯಂತೆ ಮೇಯರ್, ಉಪಮೇಯರ್ ಚುನಾವಣೆ ನಡೆಸಲು ಹಸಿರು ನಿಶಾನೆ ತೋರಿದ್ದರಿಂದ ಶುಕ್ರವಾರ ಚುನಾವಣೆ ನಡೆಯಿತು. 26ನೇ ತಾರೀಕು ಏನು ಪ್ರತಿ ವರ್ಷವೂ ಕೂಡ 12 ತಿಂಗಳಿಗೆ ಒಂದ್ಸಲಿ ಮೇಯರ್ನ ಒಂದು ಬದಲಾವಣೆ ಆಗುತ್ತೆ ರಿಸರ್ವೇಷನ್ ಪ್ರಕಾರ. ಈ ಬಾರಿ ತುಮಕೂರು ಮಹಾನಗರ ಪಾಲಿಕೆಗೆ ಎಸ್ಟಿ ರಿಸರ್ವೇಷನ್ ಪರಿಶಿಷ್ಟ ಪಂಗಡಕ್ಕೆ ಈ ಸಲ ರಿಸರ್ವೇಷನ್ ಆಗಿದೆ. ಇವತ್ತು ಏಕೈಕ ಅಭ್ಯರ್ಥಿ
ಇವತ್ತು 35 ವಾರ್ಡ್ನಲ್ಲಿ ಸನ್ಮಾನ್ಯ ಬಿ ಜಿ ಕೃಷ್ಣಪ್ಪನವರು ಅದು BJP ಪಾರ್ಟಿನಲ್ಲಿ ಆಗಿರೋಂಥದ್ದು ನಮಗೆಲ್ಲ ಸಂತೋಷ ಆಗ್ತಿದೆ. ಸುಮಾರು 11 ವರ್ಷದಿಂದ ಇಲ್ಲಿ BJPಯ ಒಂದು ಏನು ಶ್ರೀಮತಿ ಗಂಗಪ್ಪನವರು ಇಲ್ಲಿ ಮೇಯರ್ ಆಗಿದ್ದರು ಅವತ್ತು BJPಯಿಂದ. ಅದಾದಮೇಲೆ 11 ವರ್ಷ ಆದಮೇಲೆ ಇದೇ ಪ್ರಪ್ರಥಮ ಬಾರಿಗೆ BJPಯಿಂದ ಇವತ್ತು ಮೇಯರ್ ಆಗಿ ಒಂದು ನಮ್ಮ ಅಭ್ಯರ್ಥಿ ಇವತ್ತು ಆಯ್ಕೆ ಆಗ್ತಾ ಇರೋದು ಖಂಡಿತವಾಗಿಯೂ ಎಲ್ಲ BJP ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಇವತ್ತು ಸಂತೋಷ ಇವತ್ತು ಆಗಿದೆ ಎಲ್ಲರಿಗೂ. ಇದುವರೆಗೂ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಬರುತ್ತಿದ್ದ JDS ಇದೀಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಆ ಪಕ್ಷಕ್ಕೆ ಉಪಮೇಯರ್ ಸ್ಥಾನ ಲಭಿಸಿತು. ಬಿಜೆಪಿ 13, ಕಾಂಗ್ರೆಸ್ 11 ಮತ್ತು JDS 11 ಸಂಖ್ಯಾಬಲ ಹೊಂದಿದ್ದು ಸಂಸದರು ಶಾಸಕರು ಸೇರಿ ಬಿಜೆಪಿಯ 15 ಸಂಖ್ಯಾಬಲ ಹೊಂದಿತ್ತು. ಕಳೆದ ಬಾರಿ ಅಧಿಕಾರ ಚುಕ್ಕಾಣಿ ಹಿಡಿಯಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದ ಬಿಜೆಪಿ ಈ ಬಾರಿ ಮೀಸಲಾತಿ ಲಾಭದೊಂದಿಗೆ ಮೇಯರ್ ಸ್ಥಾನ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದೆ. 2009ರಲ್ಲಿ ಒಂದ್ಸಲಿ ಅಧ್ಯಕ್ಷರು ಮೇಯರ್ ಇತ್ತು, ಅವಾಗ ಅದು ಆಗಿದ್ರು. ಅದಾದಮೇಲೆ 11 ವರ್ಷ ಆದಮೇಲೆ ಇವತ್ತು ಬಿಜೆಪಿಗೆ ಸ್ವಂತ ಶಕ್ತಿ ಮೇಲೆ ನಾವು 15 ಓಟ್ ಇದೆ ನಮ್ಮ ಇದರಲ್ಲಿ 38 ಓಟ್ನಲ್ಲಿ ಬಿಜೆಪಿ ಇವತ್ತು ಬಿ ಜಿ ಕೃಷ್ಣಪ್ಪನವರು ಮೇಯರ್ ಆಗಿದ್ದಾರೆ. ಇದು ಬಿಜೆಪಿಯ ಎಲ್ಲ ನಮ್ಮ ಹಿರಿಯ ಮುಖಂಡರು, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ, ಸನ್ಮಾನ್ಯ ಭೈರತಿ ಬಸವರಾಜ್ ಸಾಹೇಬರು, ನಮ್ಮ UD ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಮಾಧುಸ್ವಾಮಿ ಸಾಹೇಬರು, ವಿ ಸೋಮಣ್ಣವರು, ನಮ್ಮ ಹಿರಿಯ ಸಂಸದಂತ JS ಬಸವರಾಜ್ ಸಾಹೇಬರು, ಸುರೇಶ್ ಗೌಡರು ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ BJPಯ ಪದಾಧಿಕಾರಿಗಳು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಎಲ್ಲರಿಗೂ ಕೂಡ ಈ ಒಂದು ಗೆಲುವನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಇದೀಗ 10 ವರ್ಷಗಳ ಬಳಿಕ ಬಿಜೆಪಿಗೆ ಅನಾಯಾಸವಾಗಿ ಮೇಯರ್ ಸ್ಥಾನ ದಕ್ಕಿರುವುದರಿಂದ ಕೇಸರಿ ಪಡೆಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಚಿಕ್ಕಣ್ಣ SD, ಈ ನ್ಯೂಸ್ TV, ತುಮಕೂರು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಪೊಗರು ಚಿತ್ರಕ್ಕೆ ಕೋಲಾರದಲ್ಲಿ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರದ ನಾರಾಯಣಿ ಚಿತ್ರಮಂದಿರಕ್ಕೆ ಇವತ್ತು ನಟ ಧ್ರುವ ಸರ್ಜಾ ಆಗಮಿಸಿ ಅಭಿಮಾನಿಗಳೊಂದಿಗೆ ಸಂತಸ ಹಂಚಿಕೊಂಡರು. ಕೋಲಾರ ಹೊರವಲಯದ ಕೊಂಡರಾಜನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ನಿರ್ದೇಶಕ ನಂದಕಿಶೋರ್ ಜೊತೆ ಭೇಟಿ ನೀಡಿದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಕೋಲಾರದ ನಾರಾಯಣಿ ಚಿತ್ರಮಂದಿರಕ್ಕೆ ಭೇಟಿ ಕೊಡುತ್ತಿದ್ದಂತೆ ಕಾತರದಿಂದ ಕಾಯ್ತಾ ಇದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಧ್ರುವ ಮೇಲೆ ಹೂವಿನ ಮಳೆ ಸುರಿಸಿ ಜೈಕಾರ ಹಾಕಿದ್ರು. ಇದನ್ನು ಕಂಡ ನಟ ಧ್ರುವ ತಾವೇ ಖುದ್ದಾಗಿ ಅಭಿಮಾನಿಗಳ ಬಳಿ ಹೋಗಿ ಕೈಕುಲುಕಿ ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದಂತೆ ಅಭಿಮಾನಿಗಳು ಕೂಡ ಧ್ರುವ ಸರ್ಜಾ ಒಟ್ಟಿಗೆ ಜೈ ಶ್ರೀರಾಮ್ ಅಂತ ಜೈಕಾರ ಹಾಕಿದ್ರು. ಪೊಲೀಸರು ಅಭಿಮಾನಿಗಳನ್ನ ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಇದರಿಂದ ಕೆಲಕಾಲ ಅಲ್ಲಿ ನೂಕುನುಗ್ಗಲು ಉಂಟಾಯಿತು. ಬಳಿಕ ಚಿತ್ರಮಂದಿರದ ಹೋದ ಸರ್ಜಾ ಅವರು ಬೆಳ್ಳಿ ತೆರೆಯ ಮುಂದೆ ನಿಂತು ಚಿತ್ರವನ್ನುದ್ದೇಶಿಸಿ ಅಭಿಮಾನಿಗಳೊಟ್ಟಿಗೆ ಸಂತಸ ವ್ಯಕ್ತಪಡಿಸಿದ್ರು. ಇದೇ ವೇಳೆ ನೂರಾರು ಅಭಿಮಾನಿಗಳು ಸೆಲ್ಫಿಗಾಗಿ ಮುಗಿಬಿದ್ರು. ಚಿತ್ರ ಪ್ರದರ್ಶನದ ಕುರಿತು ಮಾಧ್ಯಮಗಳೊಂದಿಗೆ ಸಂತಸ ಹಂಚಿಕೊಂಡ ನಟ ಧ್ರುವ ಸರ್ಜಾ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಪೊಗರು ಚಿತ್ರ ಉತ್ತಮ ಪ್ರದರ್ಶನವಾಗುತ್ತಿದ್ದು ಬೇರೆ ಭಾಷೆಯ ನಟರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುವ ಕೋಲಾರದಲ್ಲೂ ಈ ರೀತಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು ಸಂತಸ ತಂದಿದೆ ಎಂದರು. ತುಂಬಾನೇ ಖುಷಿ ಆಗ್ತಿದೆ. ಕೋಲಾರ ತುಂಬಾನೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಇಲ್ಲಿರೋ ಪ್ರತಿಯೊಬ್ಬರೂ ಚಿನ್ನದವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪ್ರತಿಯೊಬ್ಬರೂ ಚಿನ್ನ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 3ರಷ್ಟಿದೆ ಇಲ್ಲಿ ಕೋಲಾರಲ್ಲಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸರ್. ಯಾರ್ಯಾರು ಸಿನಿಮಾ ನೋಡಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ, ದಯವಿಟ್ಟು ಸಿನಿಮಾ ನೋಡಿ. ಅದೇ ನೋಡ್ತಾ ಇದ್ದೀರಲ್ಲ ಸರ್ ನೀವೇ ರೆಸ್ಪಾನ್ಸ್ ಹೆಂಗಿದೆ ಅಂತ ಖುಷಿ ಆಯಿತು ಸರ್. ಹೈಯೆಸ್ಟ್ ಕಲೆಕ್ಷನ್ ಕೋಲಾರ ಸರ್. ಹೊಸ ವೈಬ್ಸ್ ಸರ್, ಒಳ್ಳೆ ಫೀಲ್ ಇದೆ ಸರ್. ಕನ್ನಡ ಸಿನಿಮಾನು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅನ್ನೋದು ಖುಷಿ ಸರ್. 3 ವರ್ಷಗಳ ಬಳಿಕ ಒಬ್ಬ ನಟನ ಸಿನಿಮಾ ಬಿಡುಗಡೆಗೊಂಡಿದ್ದು ಕೊರೋನಾ ಸಂದರ್ಭದಲ್ಲೂ ಜನ ಸಿನಿಮಾ ನೋಡ್ತಿರೋದು ಖುಷಿ ಕೊಟ್ಟಿದೆ. ಪ್ಯಾನ್ ಇಂಡಿಯಾದ ನನ್ನ ಮೊದಲ ಸಿನಿಮಾವನ್ನ ಜನ ಸ್ವೀಕರಿಸಿದ್ದಾರೆ ಎಂದರು.
ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೊರೋನಾ ನಂತರ ಸಿನಿಮಾ ಕ್ರೇಜ್ ಶುರುವಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಪೊಗರು ಚಿತ್ರದ ನಾಯಕ ನಟ ಧ್ರುವ ಸರ್ಜಾ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು. ತಮ್ಮ ಪೊಗರು ಸಿನಿಮಾ ಬಿಡುಗಡೆಯಾಗಿದ್ದ ಬಿಬಿ ರಸ್ತೆ ಬಾಲಾಜಿ ಟಾಕೀಸಿನ ಮುಂದೆ ತಮ್ಮ ನೆಚ್ಚಿನ ನಾಯಕ ನಟನನ್ನು ನೋಡಲು ಮುಗಿಬಿದ್ದ ಸಾವಿರಾರು ಅಭಿಮಾನಿಗಳು ಜನರನ್ನ ನಿಯಂತ್ರಣಗೊಳಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು. ರಸ್ತೆ ಬಂದ್ ಆಗಿ ವಾಹನ ಸಂಚಾರಕ್ಕೂ ಅಡ್ಡಿಯುಂಟಾಯಿತು. ಕೊರೋನಾ ಹಾವಳಿಯಿಂದಾಗಿ 1 ವರ್ಷದ ಕಾಲ ಮುಚ್ಚಿಕೊಂಡಿದ್ದ ಸಿನಿಮಾ ಥಿಯೇಟರ್ಗಳಿಗೆ ಮತ್ತೆ ಮದುಮಗನ ಕಳೆ ಬಂದಿದೆ. ಈಗೀಗ ಹಬ್ಬದೋಪಾದಿಯಲ್ಲಿ ಸಿನಿಮಾಗಳ ಬಿಡುಗಡೆಯಾಗುತ್ತಿವೆ. ವಾರದ ಹಿಂದೆ ಬಿಡುಗಡೆಯಾದ ಪೊಗರು ಚಿತ್ರದ ಆರ್ಭಟಕ್ಕೆ ಚಿತ್ರಮಂದಿರಗಳು ಜನರಿಂದ ತುಂಬಿ ತುಳುಕಾಡುತ್ತಿವೆ. ಇನ್ನು ಇವತ್ತು ಪೊಗರು ಚಿತ್ರದ ನಾಯಕ ನಟ ಧ್ರುವ ಸರ್ಜಾ ರಾಜ್ಯಾದ್ಯಂತ ಪೊಗರು ಚಿತ್ರ ಪ್ರದರ್ಶಿಸುವ ಚಿತ್ರಮಂದಿರಗಳಿಗೆ ಭೇಟಿ ನೀಡುತ್ತಿದ್ದು, ಚಿಕ್ಕಬಳ್ಳಾಪುರದ ಬಾಲಾಜಿ ಟಾಕೀಸ್ಗೆ ಭೇಟಿ ಕೊಟ್ಟಿದ್ದರು. ತಮ್ಮ ನೆಚ್ಚಿನ ನಾಯಕ ನಟ ಬರುತ್ತಿರುವುದು ಗೊತ್ತಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದರು. ಬಾಲಾಜಿ ಚಿತ್ರಮಂದಿರದ ಮುಂದೆ ಹಾದು ಹೋಗುವ ಬೆಂಗಳೂರು ಬಳ್ಳಾರಿ ರಸ್ತೆಯಂತೂ ಅಭಿಮಾನಿಗಳಿಂದ ಕಿಕ್ಕಿರಿದು ತುಂಬಿ ಹೋಗಿತ್ತು. ವಾಹನ ಸಂಚಾರವೂ ಸ್ಥಗಿತಗೊಂಡಿತ್ತು. ಅಲ್ಲಿ ಸೇರಿದ್ದ ಸಾವಿರಾರು ಜನರನ್ನು ನಿಯಂತ್ರಣಕ್ಕೆ ತರಲು ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಬೇಕಾಗಿ ಬಂತು. ಇನ್ನು ಧ್ರುವ ಸರ್ಜಾ ಎಂಟ್ರಿ ಕೊಡುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹೂವಿನ ಮಳೆ ಸುರಿಸಿ ತಮ್ಮ ಅಭಿಮಾನ ಪ್ರದರ್ಶಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಧ್ರುವ ಸರ್ಜಾ, ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಭಿಮಾನ ತೋರುತ್ತಿರುವುದು ಖುಷಿ ತಂದಿದೆ. ಪೊಗರು ಸಿನಿಮಾ ನಿರ್ಮಾಣ ಮಾಡಿದ ನಿರ್ದೇಶಕರು, ನಿರ್ಮಾಪಕರಿಗೂ ಅಭಿನಂದನೆಗಳು. ಮತ್ತೊಮ್ಮೆ ಚಿಕ್ಕಬಳ್ಳಾಪುರಕ್ಕೆ ಬರುವ ಅವಕಾಶಗಳು ಒದಗಿ ಬರಲಿ ಎಂದರು. ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ, ಬಾಲಾಜಿ ಥಿಯೇಟರ್ಗೆ. ತುಂಬ ಖುಷಿ ಆಗ್ತದೆ. ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಆಶೀರ್ವಾದ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು ಅಂದರೆ, ಯಾರು ಏನು ಬೇಕಾದ್ರೂ ಹೇಳ್ತೀನಿ, ಈ ಸಿನಿಮಾಗೆ ದೇವರ ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ಸರ್, ಫಸ್ಟ್ ವೀಕ್ ಬಂದು 2 ಟೈಮ್ಸಿಂದ 15 ಲಕ್ಷ ರೂಪಾಯಿ ಶೇರ್ ಬಂದಿದೆ. ಇದು ಕನ್ನಡಗೆ ಒಳ್ಳೆಯ ಶೇರ್, ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಫಸ್ಟ್ ವೀಕ್ ಎಲ್ಲ ಶೋ ಫುಲ್ಲೇ ಆಗಿತ್ತು. ಸೆಕೆಂಡ್ ವೀಕು ಅದೇ ಥರ ಹೋಗುತ್ತೆ ಅಂತ ಆಶಿಸ್ತಾ ಇದ್ದೀವಿ. ಪಿಕ್ಚರ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಇನ್ನು ಥಿಯೇಟರ್ನಿಂದ ಹೊರಬಂದ ಧ್ರುವ ಸರ್ಜಾರನ್ನು ಕಾರಿನಲ್ಲಿ ಕೂರಿಸಿ ಹೊರಗೆ ಕಳಿಸುವಷ್ಟರಲ್ಲಿ ಪೊಲೀಸರಿಗಂತೂ ಸಾಕಾಗಿ ಹೋಗಿತ್ತು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ವಿದ್ಯಾರ್ಥಿನಿಯರು ಪರಿಶ್ರಮವನ್ನ ಪಡೆಯುವ ಕಡೆಗೆ ತಮ್ಮ ಆಸಕ್ತಿಯನ್ನ ಬೆಳೆಸಿಕೊಳ್ಬೇಕು. ಕಷ್ಟಗಳನ್ನು ನೆನೆದು ಪ್ರಯೋಜನವಿಲ್ಲ. ತಮಗೆ ದೊರೆತಿರುವ ಅವಕಾಶಗಳನ್ನ ಬಳಸಿಕೊಂಡು ಉನ್ನತ ವಿದ್ಯಾಭ್ಯಾಸವನ್ನ ಪಡೆಯಬೇಕೆಂದು ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೆಆರ್ ಶಿವಶಂಕರ್ ಪ್ರಸಾದ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಇತಿಹಾಸ ಸ್ನಾತಕೋತ್ತರ ವಿಭಾಗದಿಂದ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಂಡಿದ್ದ ಸ್ವಾಗತ ಸಮಾರಂಭ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪ್ರಾಂಶುಪಾಲ ಕೆಆರ್ ಶಿವಶಂಕರ ಪ್ರಸಾದ್ ಅವರು ಮಾತನಾಡಿದರು. ಪ್ರಾಂಶುಪಾಲ ಪ್ರೊಫೆಸರ್ ಕೆಆರ್ ಶಿವಶಂಕರ ಪ್ರಸಾದ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿನಿಯರು ಪರಿಶ್ರಮವನ್ನ ಪಡೆಯುವ ಕಡೆಗೆ ತಮ್ಮ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಕಷ್ಟಗಳನ್ನು ನೆನೆದು ಪ್ರಯೋಜನವಿರೋದಿಲ್ಲ. ತಮಗೆ ದೊರೆತಿರುವ ಅವಕಾಶಗಳನ್ನು ಬಳಸಿಕೊಂಡು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ಹುದ್ದೆಗೆ ಹೋದರೆ ಮತ್ತೊಬ್ಬರಿಗೆ ಆದರ್ಶವಾಗಿರಬೇಕು ಎಂದು ಹೇಳಿದರು. ನೀವು ಅದನ್ನೇ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ವಿಚಾರ, ನಮ್ಮ ಜೀವನ ಅತ್ಯಂತ ಸರಳವಾಗಿರಬೇಕು, ನಮ್ಮ ಯೋಚನೆ ತುಂಬ ದೊಡ್ಡದಾಗಿರಬೇಕು. ಆಗಲೇ ನಾವು ಜೀವನದ ನಿಜವಾದ ಅರ್ಥವನ್ನು ನೋಡಲಿಕ್ಕೆ ತಿಳಿಲಿಕ್ಕೆ ಸಾಧ್ಯತೆ ಉಂಟಾಗುತ್ತೆ ಅಂತಕ್ಕಂಥದ್ದು. ನೀವು ಮಾಡಿ, ನೀವು ಸರಳವಾದ ಜೀವನ ಮಾಡಿ, ಎಷ್ಟು ಸಂತೋಷವಾಗಿರ್ತೀರ. ಈ ವಾಂಟೆಡ್ನೆಸ್ನ ಕಮ್ಮಿ ಮಾಡಿಕೊಳ್ಳಿ, ಎಷ್ಟು ಸಂತೋಷವಾಗಿರ್ತೀರ. ಈ ಸಂದರ್ಭದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಎನ್ ರಘು ಮಾತನಾಡಿ, ವಿದ್ಯಾರ್ಥಿನಿಯರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರವೂ ಉನ್ನತ ಶಿಕ್ಷಣವನ್ನು ಪಡೆಯಲು ಹಲವು ಅವಕಾಶಗಳಿವೆ. ಎಂಎ ಇತಿಹಾಸ ವಿಭಾಗದಲ್ಲಿನ ಬಹುಪಾಲು ವಿದ್ಯಾರ್ಥಿನಿಯರು ವಿವಾಹಿತರಾಗಿದ್ದರೂ ಫಲಿತಾಂಶದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ. ವಿವಾಹಿತ ಮಹಿಳೆಯರು ಸಂಸಾರದ ಜಂಜಾಟವಿದ್ದರೂ ದೃಢ ವಿಶ್ವಾಸ ಮತ್ತು ಛಲವಿದ್ದರೆ ಸಾಧನೆ ಮಾಡಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಪ್ರೊಫೆಸರ್ ಕೆ ಚಂದ್ರಶೇಖರ್, ಪ್ರೊಫೆಸರ್ ಆರ್ ಶ್ರೀದೇವಿ, ಪ್ರೊಫೆಸರ್ ಕೆ ಮುನಿಕೃಷ್ಣಪ್ಪ ಮುಂತಾದವರು ಭಾಗವಹಿಸಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆಗೆ ಕೈಜೋಡಿಸಿದೆ ಈ ನ್ಯೂಸ್ ಟಿವಿ. ಈ ನ್ಯೂಸ್ ಟಿವಿಯಲ್ಲಿ ಪ್ರಸಾರವಾಗಲಿದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಪರೀಕ್ಷಾ ಸಿದ್ಧತೆಗೆ ನುರಿತ ಉಪನ್ಯಾಸಕರಿಂದ ವಿಶೇಷ ಬೋಧನೆ ನೀಡುವ ಕಾರ್ಯಕ್ರಮ ಜ್ಞಾನಧಾರೆ. ಎಸ್ಎಸ್ಎಲ್ಸಿಯ ಕಠಿಣ ವಿಷಯಗಳಾದ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳು ಮತ್ತು ಪಿಯುಸಿಯ ವಿಜ್ಞಾನ ವಿಭಾಗದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಗಣಿತ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಗಳಿಸಲು ಈ ನ್ಯೂಸ್ ಟಿವಿ ಗ್ರಾಮೀಣ ವಿದ್ಯಾರ್ಥಿಗಳ ನೆರವಿಗೆ ಸಹಕಾರಿಯಾಗಿ ನೀಡುತ್ತಿರುವ ವಿಶೇಷ ಕಾರ್ಯಕ್ರಮ ಜ್ಞಾನಧಾರೆ. ಈ ನ್ಯೂಸ್ ಟಿವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಸಮಾನ ಮನಸ್ಕ ಶಿಕ್ಷಣ ತಜ್ಞರ ನೆರವಿನೊಂದಿಗೆ ಶೀಘ್ರದಲ್ಲೇ ಆರಂಭ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರೇನಾಗವಲ್ಲಿಯಲ್ಲಿ ನಡೆದ ಜಿಲೆಟಿನ್ ಸ್ಫೋಟಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲೆಯ ರಾಜಕಾರಣಿಗಳೇ ಹೊಣೆ ಎಂದು ಆರೋಪಿಸಿದ್ದಾರೆ. ಜಿಲೆಟಿನ್ ಸ್ಫೋಟಗೊಂಡ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಮೊದಲು ಅಕ್ರಮ ಸ್ಫೋಟಕಗಳನ್ನು ಅನ್ಯ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳುವುದು ನಿಷೇಧ ಮಾಡಬೇಕು. ಸರ್ಕಾರದ ಹಾಗೂ ಸ್ಥಳೀಯ ರಾಜಕಾರಣಿಗಳ ಕೃಪಾಶೀರ್ವಾದದಲ್ಲಿ ದುರಂತ ನಡೆಯಲು ಕಾರಣ. ಘಟನೆ ಸಂಬಂಧ ವಿಧಾನ ಪರಿಷತ್ನಲ್ಲಿ ಸುದೀರ್ಘವಾಗಿ ಪ್ರಸ್ತಾಪಿಸಲಾಗುವುದು. ಸ್ಫೋಟಕ ಸಾಮಗ್ರಿಗಳ ತಯಾರಿಕೆ, ದಾಸ್ತಾನು, ಸಾಗಾಣಿಕೆ, ಬಳಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ನಿಗಾವಹಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿತ್ತು ಎಂದರು. ಸ್ಫೋಟಕಗಳು ಪೊಲೀಸರ ಕಣ್ಣು ತಪ್ಪಿಸಿ ಕಾನೂನು ಬಾಹಿರವಾಗಿ ಅನ್ಯ ರಾಜ್ಯಗಳಿಂದ ರಾಜ್ಯಕ್ಕೆ ಪ್ರವೇಶ ಆಗುತ್ತೆ ಅಂದ್ರೆ ಕಾರಣ ಯಾರು? ಈ ರೀತಿಯ ಘಟನೆಗಳು ಒಂದೇ ತಿಂಗಳ ಅಂತರದಲ್ಲಿ ಎರಡಾಯಿತು. ಇನ್ನು ಮುಂದೆ ಈ ರೀತಿಯ ದುರಂತ ಸಂಭವಿಸುವುದಿಲ್ಲ ಅಂತ ಸರ್ಕಾರ ಗ್ಯಾರಂಟಿ ಕೊಡುತ್ತಾ? ಈ ರೀತಿಯ ಕೃತ್ಯಗಳನ್ನು ನಿಯಂತ್ರಿಸಲು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಗುಪ್ತದಳ ಕೂಡ ಅಪರಾಧಗಳ ನಿಯಂತ್ರಣ ಮಾಡೋದ್ರಲ್ಲಿ ವಿಫಲವಾಗಿದೆ. ಕಾನೂನಾತ್ಮಕವಾಗಿ ಮಾಡಿದ್ದರೆ ಒಂದು ಪ್ರಾಣವೂ ಹೋಗ್ತಿರಲಿಲ್ಲ. ಈ ರೀತಿಯ ದುರಂತಗಳಿಗೆ ಇಲ್ಲಿನ ರಾಜಕಾರಣಿಗಳೇ ನೇರ ಹೊಣೆ ಎಂದು ಆರೋಪ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಡೀಸೆಲ್ ಬೆಲೆ ಏರಿಕೆಯಿಂದ ಲಾರಿ ಉದ್ಯಮಕ್ಕೆ ಸಂಕಷ್ಟ. ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಟೋಲ್ ವಸೂಲಾತಿ ಇಳಿಸಲು ಲಾರಿ ಮಾಲೀಕರು ಚಾಲಕರ ಮುಷ್ಕರ. ಬಹುಮತವಿದ್ದರೂ ಸಿಗದಿದ್ದ ಅಧಿಕಾರ ಮೀಸಲಾತಿಯಿಂದ ಸಿಕ್ತು. 10 ವರ್ಷಗಳ ನಂತರ ತುಮಕೂರಿನಲ್ಲಿ ಬಿಜೆಪಿಗೆ ಮೇಯರ್ ಪಟ್ಟ. ಪೊಗರು ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್. ನಾಯಕ ನಟ ಧ್ರುವ ಸರ್ಜಾ ನೋಡಲು ಮುಗಿಬಿದ್ದ ಜನರಿಗೆ ಲಾಠಿ ಏಟು. ಹೆಣ್ಣು ಮಕ್ಕಳು ಮದುವೆಯಾದ ಮೇಲೂ ಮುಂದೆ ಬರಲು ಅವಕಾಶವಿದೆ. ವಿದ್ಯೆ ಗಳಿಸಿದರೆ ಬದುಕು ನಿರ್ವಹಣೆಯ ಸಾಮರ್ಥ್ಯ ಬರಲಿದೆ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಮುರಳೀಧರ್.